ಸ್ನೇಹಿತರೆ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಒಂದು 100 ಜನಕ್ಕೆ ದಮ್ ಚಿತ್ರಾನ್ನ. ನೋಡಿ, ನೀವು ಚಿತ್ರಾನ್ನ ಮಾಡ್ಕೊಂಡು ತಿಂದಿರ್ತೀರಾ, ಆದರೆ ಚಿತ್ರಾನ್ನ ನಾರ್ಮಲ್ ಚಿತ್ರಾನ್ನ ಮಾಡಿರ್ತೀರಾ, ಆದರೆ ಇಲ್ಲಿ ದಮ್ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಇದು ಒಂದು 100 ಜನಕ್ಕೆ ಮಾಡ್ತಾರಂಥದ್ದು. ಇಲ್ಲಿರೋಂಥ ಸ್ಟಾಫ್ಸ್ಗೆ, ಇಲ್ಲಿ ಭಟ್ರುಗಳಿದ್ದಾರೆ, ಭಟ್ರುಗಳಿಗೆ ಈಗ ನೈಟ್ ಊಟಕ್ಕೆ ಅಂತ ಬಿಟ್ಟು ದಮ್ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಅದು ಬಿಸಿ ಆಲ್ಮೋಸ್ಟು ಏನಿಲ್ಲ ಅಂತಂದ್ರು ಒಂದು 4 ರಿಂದ 5 ಅವರ್ ಬಿಸಿ ಇರುತ್ತಂತೆ. ಆ ಥರ ಒಂದು ಮಾಡ್ತಾರಂಥದ್ದು. ಇದರಲ್ಲಿ ಒಂದು ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರಂತ. ನೋಡಿ, ಇದು ANR ಕ್ಯಾಟರ್ಸ್ ಕಡೆಯಿಂದ ಮಾಡ್ತಾರಂಥದ್ದು. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರಂತ ಬಿಟ್ಟು. ನೋಡಿ, ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು ನಿಮಿಷ ಎಣ್ಣೆ ಹಾಕ್ಕೊಂಡು ಚಕ್ಕೆ ಹಾಕ್ಕೊಂಡಿದ್ರಾ? ಒಂದು ನಿಮಿಷ ಏನೇನು ಹಾಕ್ಕೊಂಡಿದ್ದಾರೆ ಸರ್? ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು 2 ಲೀಟರ್ ಅಷ್ಟು ಎಣ್ಣೆ, ಚಕ್ಕೆ ಮತ್ತು ಲವಂಗ ಏಲಕ್ಕಿ ಯಾಲಕ್ಕಿ ಹಾಕ್ಕೊಂಡಿದ್ದಾರೆ. ಯಾಲಕ್ಕಿ ಹಾಕಿದ್ಮೇಲೆ ಈಗ ಪುದೀನ ಹಾಕ್ಕೊತಾ ಇದ್ದಾರೆ, ಫ್ರೆಶ್ ಪುದೀನ. ನೋಡಿ, ಪುದೀನ ಅನ್ನೋದು ಒಂದು 4 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಗೋಡಂಬಿ ಒಂದು ಅರ್ಧ kg ಹಾಕ್ಕೊಂಡಿದ್ದಾರೆ. ನೋಡಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈಗ ಈ 3 ಇದ್ರಲ್ಲಿ ಹಾಕ್ಕೊತಾರೆ. ಇದೇನಿದೆ? ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಪುದೀನ ಹಾಕ್ಕೊಂಡಿದ್ದಾರೆ. ಪುದೀನ ಹಾಕ್ಕೊಂಡ್ಮೇಲೆ ಫ್ರೈ ಆದಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಅಂಥದ್ದು. ನೋಡಿ, 1 kg ಹಾಕ್ಕೊಂಡಿದ್ದಾರಲ್ಲ. 1 ರಿಂದ 1.5 kg ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಈಗ ಶುಂಠಿ ನೋಡಿ, ಶುಂಠಿ ಹಾಕೊಳ್ಳಿ. ಶುಂಠಿ ಒಂದು 1.25 kg ಹಾಕ್ಕೊಂಡಿದ್ದಾರೆ. ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಅದೊಂದು ಅರ್ಧ kg ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿರೋಂಥದ್ದು. ಇದು ಅಂದಾಜ್ ಮೇಲೆ ಹೇಳ್ತೀನಿ, ನೀವು ಮನೇಲಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇದು ಒಂದು ಅಂದಾಜ್ ಮೇಲೆ ಇವರು ಇಷ್ಟು ಜನಕ್ಕೆ ಅಂತ ಬಿಟ್ಟು ಒಂದು ಕೈಯಲ್ಲಿ ಹಾಕ್ತಾರೆ, ಇಲ್ಲಾಂದರೆ ಬಕೆಟಲ್ಲಿ ಹಾಕ್ತಾ ಇರ್ತಾರೆ. ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ, ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. 2 ಹಿಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಒಂದು ಈರುಳ್ಳಿ ಒಂದು 5 kg ಇದೆಯಲ್ಲ. 3 kg ಕ್ಯಾಪ್ಸಿಕಮ್ಮು. ಕ್ಯಾಪ್ಸಿಕಮ್ 1.5 kg ಇದೆ. ನೋಡಿ, ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಅರ್ಧ kg ಅಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದಮೇಲೆ ಒಂದು 3/4 ಭಾಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕ್ಕೊಂಡಿರೋವಂಥದ್ದು. ನೋಡಿ, ಈಗ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಒಗ್ಗರಣೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಓಕೆ. ಅರಿಶಿನ ಪುಡಿ ಅಲ್ಲ? ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದು 2 ಸ್ಪೂನು 2-2.5 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ನಂದಿನಿ ತುಪ್ಪ ಹಾಕ್ಕೊತಾ ಇದ್ದಾರೆ. ನಂದಿನಿ ತುಪ್ಪ ಒಂದು ಅರ್ಧ kg ನಂದಿನಿ ತುಪ್ಪ ಹಾಕ್ಕೊತಾರೆ. ನೋಡಿ, ಇದು ನಾರಾಯಣ ಸ್ವಾಮಿ ಅಂತ ಬಿಟ್ಟು ANR ಕ್ಯಾಟರ್ಸ್ ಕಡೆಯಿಂದ ಮಾಡ್ತಾ ಇರೋದು. ನಾರಾಯಣ ಸ್ವಾಮಿ ಅಂತ ಬಿಟ್ಟು ಇದು ದಮ್ಮು ಚಿತ್ರಾನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಬಟಾಣಿ ಹಾಕ್ಕೊಂಡಿದ್ದಾರೆ. ಈಗ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ತಾರೆ. ಹಸಿ ಬಟಾಣಿ ಹಾಕ್ಕೊಂಡಿರೋಂಥದ್ದು. ಬಟಾಣಿ ಹಾಕಿದ್ಮೇಲೆ ಈಗ ನೀರು ಹಾಕ್ಕೊಂಡಿದ್ದಾರೆ. 1 ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ. ನೋಡಿ, ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. 2 ಬಕೆಟ್ ಹಾಕ್ಕೊಂಡಿದ್ದಾರೆ. ಇದು 3ನೇ ಬಕೆಟು. 6 ಬಕೆಟ್ ಹಾಕ್ಕೊಂತೀರಾ? ನೋಡಿ, 3 ಆಗಿದೆ. ಇನ್ನೊಂದು 3 ಹಾಕ್ಕೊಂತಾರೆ. ಎಷ್ಟು kg ಅನ್ನ ಹಾಕೋದು? ಅಕ್ಕಿ 15 kg. ನೋಡಿ, 15 kgಗೆ 6 ಬಕೆಟು ನೀರು ಹಾಕ್ಕೊತಾ ಇದ್ದಾರೆ.
ನೋಡಿ ಇದು ಇಲ್ಲಿ ದಮ್ ಚಿತ್ರಾನ್ನ ನಡೀತಾ ಇದೆ ನೋಡಿ. ಇದ್ರ ಪಕ್ಕದಲ್ಲೇ ಕಳೆ ಬೀಜ 2 kg ಎಣ್ಣೆಯಲ್ಲಿ ಕಳೆ ಬೀಜ ಹಾಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದಾರೆ ಈಗ ನೋಡಿ. ಇದರಲ್ಲಿ 5 ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ. ನೋಡಿಕೊಂಡು ಅಕ್ಕಿ ಅನ್ನೋದು ಒಂದೊಂದು ಥರ ಒಂದೊಂದು ಡಿಫ್ರೆಂಟಾಗಿ ಬರುತ್ತಂತೆ. ಅದಕ್ಕೆ ನೋಡಿಕೊಂಡು ಇವರು ಹಾಕ್ಕೊತಾರೆ. ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಈಗ ಅಕ್ಕಿ ಹಾಕ್ಕೊತಾರೆ ನೋಡಿ. ಈ ಥರ ಇದು ಜೀರಾ ಬುಲೆಟ್ ರೈಸ್ ಹಾಕ್ಕೊತಾರೆ ಇದರಲ್ಲಿ. ದಮ್ ಚಿತ್ರಾನ್ನಕ್ಕೆ ಜೀರಾ ಬುಲೆಟ್ ರೈಸ್ ಹಾಕ್ಕೊಂಡು ನೋಡಿ. ಇನ್ನೊಂದು ಹಾಕ್ಕೊಂಡಿದ್ದಾರೆ 6 ಬಕೆಟ್ ಹಾಕ್ಕೊಂಡಿದ್ದಾರೆ ಟೋಟಲ್. ನೋಡಿ ಈಗ 1 ಬಕೆಟ್ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಇದನ್ನು 3 ಬಕೆಟ್ ಹಾಕ್ಕೊತಾರೆ. 6 ಬಕೆಟ್ ಅಕ್ಕಿ 6 ಬಕೆಟು ಈಗ ಬಿಸಿ ನೀರು ಹಾಕ್ಕೊಂಡಿದ್ದಾರೆ. ಬಿಸಿ ನೀರು ಹಾಕ್ಕೊಂಡು ಈಗ 3 ಬಕೆಟು ಜೀರಾ ಬುಲೆಟ್ ರೈಸ್ ಹಾಕ್ಕೊತಾ ಇದ್ದಾರೆ ನೋಡಿ. ಪಕ್ಕದಲ್ಲೇ ಈಗ ಕಳೆ ಬೀಜ ಫ್ರೈ ಆಗಿದೆ ತಗೊತಾ ಇದ್ದಾರೆ. ನೋಡಿ 3 ಬಕೆಟು ಅಕ್ಕಿ ಹಾಕ್ಕೊಂಡಿರೋಂಥದ್ದು. ಕರೆಂಟ್ ಹೋಗಿದೆ. ಕರೆಂಟ್ ಹೋದ್ರೆ ಬ್ಯಾಕಪ್ ಇದೆಯಾ ನೋಡಿ. ಕರೆಂಟ್ ಹೋಗಿದೆ. ನೋಡಿ ಈಗ ಕಡಲೆ ಬೇಳೆ ಹಾಕ್ಕೊಂಡಿದ್ದಾರೆ. ಕಡಲೆ ಬೇಳೆ ಬಂದು 1 kg ಹಾಕ್ಕೊಂಡಿದ್ದೀರಲ್ಲ. 1 kg ಅಷ್ಟು ಕಡಲೆ ಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ ಆಗಲೇ ಫುಲ್ ಪ್ರೆಷರ್ ಆಗಿ ಈಗ ಉರಿತಾ ಇತ್ತು. ಈಗ ಅದ್ರ ಕೆಳಗಡೆ ಒಂದು ಓಲ್ ಇರುತ್ತೆ. ಆ ಓಲಲ್ಲಿ ಏನಾದರೂ ಒಂದು ಕಡ್ಡಿ ಇಕ್ಕಿದ್ರೆ ಬೆಂಕಿ ಅನ್ನೋದು ಈ ಥರ ಬರುತ್ತೆ. ಪ್ರೆಷರ್ ಬರಬಾರ್ದು. ಪ್ರೆಷರ್ ಬರ್ದಿರ ಎಲ್ಲ ಒಂದು ಎಲ್ಲ ಕಡೆನೂ ಬೆಂಕಿ ಬರೋದಕ್ಕೆ ಈ ಥರ ಮಾಡ್ತಾರೆ. ಪಾತ್ರೆ ಸುತ್ತೂ ಈ ಥರ ಬೆಂಕಿ ಬರಬೇಕು. ನಿಧಾನಾಗಿ ಉರಿಬೇಕು. ಅಕ್ಕಿ ಹಾಕಿದ್ದಾರೆ. ಕುದಿ ಅನ್ನೋದು ಈಗ ಸ್ಟಾರ್ಟ್ ಆಗಿದೆ ಚೆನ್ನಾಗಿ. ನೋಡಿ ಈಗ ನಿಂಬೆ ರಸ ಹಾಕ್ಕೊಂತ ಇದ್ದಾರೆ. ಒಂದು ಅಕ್ಕಿ ಹಾಕಿ ಒಂದು 5 ರಿಂದ 10 ನಿಮಿಷ ಆಗಿದೆ. ಒಂದು ಅಕ್ಕಿ ಎಷ್ಟು ಬಂದೈತೆ? ಒಂದು 50% ಆಗೈತಲ್ಲ. 50% ಆಗಿದೆ. 50% ಆದಮೇಲೆ ಈಗ ನಿಂಬೆ ರಸ ಹಾಕ್ಕೊಂತ ಇರೋದು. ನೋಡಿ ಕಡಲೆಬೇಳೆ ಫ್ರೈ ಆಗಿದೆ. ಫ್ರೈ ಆಗಿರೋದನ್ನ ಈಗ ತೆಗೆದು ಬಾಳೆಯಲ್ಲಿ ಹಾಕ್ತಾರೆ ನೋಡಿ. ಒಳ್ಳೆ ಲೈಟ್ ಬ್ರೌನ್ ಕಲರ್ ಬರೋ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಒಂದು 5 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ ಇದರಲ್ಲಿ. ತುರಿದಿರೋ ಕೊಬ್ಬರಿ ಹಾಕ್ಕೊತಾ ಇದ್ದಾರೆ. ಒಂದು 2 ಇಡಿ ಫುಲ್ಲು ಆಗಿ ಕೊಬ್ಬರಿ ಹಾಕ್ಕೊಂಡಿರೋದು. ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಈಗ. ನೋಡಿ ಈಗ ಕಡಲೆ ಬೇಳೆ ಹಾಕ್ಕೊತಾ ಇದ್ದಾರೆ. ಫುಲ್ ಕಂಪ್ಲೀಟಾಗಿ ಬೆಂದಿದೆ. ಇದು ಆಗಿದೆಯಲ್ಲ. ಬೆಂದಿದ್ದಾದಮೇಲೆ ಈ ಲಾಸ್ಟಲ್ಲಿ ಕಡಲೆ ಬೇಳೆ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಕಡಲೆ ಬೀಜ ಹಾಕ್ಕೊತಾ ಇದ್ದಾರೆ. ಅದೇ ಚಟ್ನಿ ಕೊಡೋ ಕಡಲೆಬೇಳೆ ಒಂದು ಅರ್ಧ ಹಾಕ್ಕೊಂಡಿದ್ದಾರೆ. ಮಿಕ್ಕಿದ್ದು ಚಟ್ನಿಗೆ ಹಾಕ್ಕೊಂತಾರೆ. ಬಟಾಣಿ ಐತಿದೆ ಬೇಡ ಸಾಕು.
ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದ್ದಾರೆ. ನೋಡಿ ಈಗ ಬೆಂದಿದೆ, ಕಂಪ್ಲೀಟ್ ಆಗಿ ನೀಟಾಗಿ ಬೆಂದಿದೆ. ಬೆಂದಿದಾದ್ಮೇಲೆ ಈಗ ದಮ್ ಹಾಕ್ಕೊಂತಾರೆ ಅದ್ರ ಮೇಲೆ. ಒಳಗಡೆ ಒಂದು ಪ್ಲೇಟ್ ಹಾಕೊಂಡಿದ್ದಾರೆ, ಒಳಗಡೆ ಒಂದು ಪ್ಲೇಟು, ಅದ್ರ ಮೇಲ್ಗಡೆ ಒಂದು ಪ್ಲೇಟು. ನೋಡಿ ಈಗ ಅದ್ರ ಮೇಲೆ ವೆಯ್ಟು ಅಕ್ಕಿ. ನೋಡಿ ಈಗ ದಮ್ ಚಿತ್ರಾನ್ನ ಅನ್ನೋದು ತೆಗಿತಾ ಇದ್ದಾರೆ. ಒಳಗಡೆ ಒಂದು ಪ್ಲೇಟ್ ಹಾಕ್ಕೊಂಡಿದ್ರು, ಆ ಪ್ಲೇಟನ್ನ ಈಗ ತೆಗಿತಾ ಇದ್ದಾರೆ. ನೋಡಿ ದಮ್ ಚಿತ್ರಾನ್ನ ಅನ್ನೋದು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ತೆಗೆದ್ಬಿಟ್ಟು. ನೋಡಿ ದಮ್ ಚಿತ್ರಾನ್ನ. ಚಿತ್ರಾನ್ನ ನೋಡಿರ್ತೀರಾ ನೀವು. ನಾರ್ಮಲ್ ನಾನಂತೂ ಇದೇ ಫಸ್ಟ್ ಟೈಮು ದಮ್ ಚಿತ್ರಾನ್ನ ನೋಡಿರೋದು. ನೋಡಿ ಈ ಥರ ಇರುತ್ತೆ ದಮ್ ಚಿತ್ರಾನ್ನ ಅಂದರೆ ಹಿಂಗಿರುತ್ತೆ. ನೋಡಿ ನಾರ್ಮಲ್ ಆಗಿ ಚಿತ್ರಾನ್ನ ಮಾಡಿದ್ರೆ ಫಸ್ಟ್ ಅನ್ನ ಮಾಡಿಕೊಂಡು ಅನ್ನನ ಚೆನ್ನಾಗಿ ಆರಿಸ್ಕೊಂಡು ಆಮೇಲೆ ಗೊಜ್ಜು ಹಾಕ್ಕೊತಾರೆ. ಆದರೆ ಇಲ್ಲಿ ಈ ಥರ ದಮ್ ಚಿತ್ರಾನ್ನ ಅಂದರೆ ನೋಡಿ ಈ ಥರ ಮಾಡಬೇಕು. ನೋಡಿ ಈಗ ಬಳಸೋದಕ್ಕೆ ಎತ್ಕೊಂಡು ಹೋಗ್ತಾ ಇದೆ ಚಿತ್ರಾನ್ನ, ದಮ್ ಚಿತ್ರಾನ್ನ. ನೋಡಿ ಹೆಂಗಣ್ಣ ಚಿತ್ರಾನ್ನ ಹೆಂಗೈತೆ? ಸೂಪರ್ ಆಗೈತೆ. ಹಾಂ ಚೆನ್ನಾಗಿದೆಯಾ? ಹಾಂ ಸೂಪರ್ ಆಗಿದೆ ಅಂತ. ಅಕ್ಕ ಹೆಂಗೈತೆ ಚಿತ್ರಾನ್ನ? ಹಾಂ ಚೆನ್ನಾಯ್ತಾ? ನೋಡಿ ದಮ್ ಚಿತ್ರಾನ್ನ ಅಂತ ಇದು. ತಿಂದಿದ್ದೀರಾ ಇದು ಯಾವಾಗಾದರೂ ದಮ್ ಚಿತ್ರಾನ್ನ? ಇಲ್ವಾ? ಇದೇ ಫಸ್ಟಾ? ಹಾಂ ನಾನು ಇದೇ ಫಸ್ಟೇ. ನೋಡಬೇಕು, ಟ್ರೈ ಮಾಡಬೇಕು ನಾವು. ಚೆನ್ನಾಯ್ತಾ? ಸೂಪರ್, ಓಕೆ, ಥ್ಯಾಂಕ್ ಯು. ಊಟ ಮಾಡಿದೆ? ಹಾಂ ಮಾಡ್ತೀನಿ ಸರ್. ಸ್ವಲ್ಪ ಕುಡಿ, ಸ್ವಲ್ಪ ಅರ್ಧ ಅದರಲ್ಲಿ. ಅದೇ ನೋಡಿ ದಮ್ ಚಿತ್ರಾನ್ನ ಈಗ ಟೇಸ್ಟ್ ಮಾಡೋ ಸಮಯ. ನೋಡಿ ಅದಕ್ಕೆ ಚಟ್ನಿ ಸ್ವಲ್ಪ. ದಮ್ ಚಿತ್ರಾನ್ನ. ಸ್ನೇಹಿತರೆ ನಮಸ್ಕಾರ. ನೋಡಿ ಈಗ ದಮ್ ಚಿತ್ರಾನ್ನ ಅನ್ನೋದು ರೆಡಿ ಆಗಿದೆ. ಬನ್ನಿ ನೋಡೋಣ ಟೇಸ್ಟು ಹೆಂಗಿದೆ ಅಂತ ಬಿಟ್ಟು. ನೋಡಿ ಇದಕ್ಕೆ ಗೋಡಂಬಿ, ಗೋಡಂಬಿ, ಬಟಾಣಿ. ಎಕ್ಸಲೆಂಟು, ಸಕ್ಕತ್ತಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಇದು ದಮ್ ಚಿತ್ರಾನ್ನ ತಿಂತಾ ಇರೋದು. ಸಕ್ಕತ್ತಾಗಿದೆ. ನೋಡಿ ಈ ಥರ ಇರುತ್ತೆ ದಮ್ ಚಿತ್ರಾನ್ನ ಅಂದರೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಇದು ಈ ರೆಸಿಪಿ ಅಂತೂ ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ಇದನ್ನು ಟ್ರೈ ಮಾಡಿ. ಈ ಟೇಸ್ಟ್ ಅನ್ನೋದು ಈ ತಿಂದು ನೋಡಿದ್ರೇ ಈ ಟೇಸ್ಟ್ ಅನ್ನೋದು ಗೊತ್ತಾಗೋದು. ಬಾಯಿ ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ನಾವು ಹೇಳ್ಬೋದು ಇದು ಅಂತಬಿಟ್ಟು, ಆದರೆ ಎಕ್ಸಲೆಂಟ್, ಸೂಪರ್. ಸಕ್ಕದ ಮಾಡಿದ್ದಾರೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್. ಹಾಂ
ಹೆಂಗೈತೆ ಚೆನ್ನಾಯ್ತಾ ಹಾಂ ಹಾಂ ಏನಮ್ಮ ಚೆನ್ನಾಯ್ತಾ ಚಿತ್ರಾನ್ನ ಹೆಂಗೈತೆ ದಮ್ ಚಿತ್ರಾನ್ನ ಹೆಂಗೈತವ ಹಾಂ ದಮ್ಮು ಹೇಳ ದಮ್ ಬಿರಿಯಾನಿ ಕೇಳಿ ದಮ್ ಚಿತ್ರಾನ್ನ ನೋಡ್ತಾ ಇದೀನಿ ಇವತ್ತು ಹಾಂ ನೋಡು ನಾನೇ ಇದು ಫಸ್ಟ್ ನೋಡ್ತಾ ಇರೋದು ಹಾಂ